ಒಂದು ದೇವಾಲಯ, ಒಂದು ರಹಸ್ಯ, ಸಾವಿರಾರು ಭಕ್ತರ ನಂಬಿಕೆ ಮತ್ತು ಇಂದಿಗೂ ಜನರನ್ನು ಆಶ್ಚರ್ಯಗೊಳಿಸುತ್ತಿರುವ ಒಂದು ಅದ್ಭುತ. ಅದುವೇ ಲೇಪಾಕ್ಷಿ ದೇವಾಲಯ. ನಮಸ್ಕಾರ ಸ್ನೇಹಿತರೆ, ಟ್ರಾವೆಲಿಂಗ್ ಟೆಂಪಲ್ ರಾಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವುದು ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಹೊಂದಿರುವ ಲೇಪಾಕ್ಷಿ ವೀರಭದ್ರ ದೇವಾಲಯ. ಈ ದೇವಾಲಯವನ್ನು ಪ್ರಸಿದ್ಧಿಗೊಳಿಸಿರುವುದು ತೂಗು ಕಂಬ. ನೆಲವನ್ನು ಸಂಪೂರ್ಣವಾಗಿ ತಾಗದ ಈ ಕಲ್ಲಿನ ಕಂಬ ಇಂದಿಗೂ ವಾಸ್ತುಶಿಲ್ಪದ ಅದ್ಭುತವೆಂದು ಪರಿಗಣಿಸಲಾಗುತ್ತದೆ. ಅನೇಕ ಪ್ರವಾಸಿಗರು ಕಾಗದ ಅಥವಾ ಬಟ್ಟೆಯನ್ನು ಕಂಬದ ಕೆಳಗೆ ಹಾಯಿಸಿ ಅದರ ವಿಶೇಷತೆಯನ್ನು ಅನುಭವಿಸುತ್ತಾರೆ. ಇದರ ಜೊತೆಗೆ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿರುವ ನಾಗಲಿಂಗ ಶಿಲ್ಪ ಕೂಡ ಇಲ್ಲಿನ ಪ್ರಮುಖ ಆಕರ್ಷಣೆ. ಅದರ ಕಲಾತ್ಮಕ ಸೌಂದರ್ಯ ಮತ್ತು ಸೂಕ್ಷ್ಮ ಕೆತ್ತನೆ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ದೇವಾಲಯದ ಮತ್ತೊಂದು ವಿಷಯವೇನೆಂದರೆ ಅಪೂರ್ಣವಾಗಿಯೇ ಉಳಿದಿರುವ ಕಲ್ಯಾಣ ಮಂಟಪ. ಇದರ ಹಿಂದೆ ಹಲವಾರು ಐತಿಹಾಸಿಕ ಕಥೆಗಳು ಮತ್ತು ಜನಪ್ರಿಯ ನಂಬಿಕೆಗಳಿವೆ. ಇನ್ನು ದೇವಾಲಯದೊಳಗೆ ಕಾಲಿಟ್ಟ ತಕ್ಷಣ ಕಣ್ಣಿಗೆ ಬೀಳುವುದು ಅದ್ಭುತ ಕಲ್ಲಿನ ಕೆತ್ತನೆಗಳು, ಸುಂದರ ಭಿತ್ತಿ ಚಿತ್ರಗಳು ಮತ್ತು ವಿಜಯನಗರ ಶೈಲಿ ವೈಭವ. ಪ್ರತಿಯೊಂದು ಸ್ತಂಭವು ಶಿಲ್ಪಗಳು ಅಪ್ರತಿಮ ಕಲಾತ್ಮಕತೆಯನ್ನು ಸಾರುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ತನ್ನ ಅದ್ಭುತ ಶಿಲ್ಪಕಲೆ, ಭವ್ಯ ಮತ್ತು ಪುರಾಣದ ಕಥೆಗಳಿಂದ ವಿಶ್ವದಾದ್ಯಂತ ಪ್ರಸಿದ್ಧ ಪಡೆದಿದೆ. ನೀವು ಈಗಾಗಲೇ ಲೇಪಾಕ್ಷಿಗೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟಿನಲ್ಲಿ ಹಂಚಿಕೊಳ್ಳಿ. ಇನ್ನೂ ಭೇಟಿ ನೀಡಿಲ್ಲವೆಂದರೆ ನಿಮ್ಮ ಮುಂದಿನ ಯಾತ್ರೆ ಪಟ್ಟಿಯಲ್ಲಿ ಈ ಅದ್ಭುತ ಕ್ಷೇತ್ರವನ್ನು ಸೇರಿಸಿಕೊಳ್ಳಿ. ಈ ದೇವಾಲಯದ ಹೆಸರಿನ ಹಿಂದೆಯೂ ಒಂದು ಭಾವನಾತ್ಮಕ ಕಥೆಯೂ ಇದೆ. ರಾಮಾಯಣದ ಪ್ರಕಾರ ಸೀತಾಮಾತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗುವಾಗ ಧೈರ್ಯಶಾಲಿ ಹದ್ದು ಜಟಾಯು ರಾಮನನ್ನು ತಡೆಯಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿತು. ಯುದ್ಧದಲ್ಲಿ ಗಾಯಗೊಂಡ ಜಟಾಯು ಈ ಪ್ರದೇಶದಲ್ಲಿ ಬಿದ್ದಿತ್ತೆಂದು ನಂಬಲಾಗಿದೆ. ನಂತರ ಶ್ರೀರಾಮನು ಗಾಯಗೊಂಡ ಜಟಾಯುವನ್ನು ಕಂಡು ಲೇಪಕ್ಷಿ ಎಂದು ಕರೆದನೆಂದು ಪುರಾಣ ಹೇಳುತ್ತದೆ. ಇದೇ ಮಾತಿನಿಂದ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ ಎಂಬುದು ಸ್ಥಳೀಯರ ನಂಬಿಕೆ. ದೇವಾಲಯದ ಸ್ವಲ್ಪ ದೂರದಲ್ಲಿರುವ ಏಕಶಿಲೆಯ ನಂದಿ ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿ ಮೂರ್ತಿಗಳಲ್ಲಿ ಒಂದಾಗಿದೆ. ಸುಮಾರು 20 ಅಡಿ ಎತ್ತರ ಮತ್ತು 27 ಅಡಿ ಉದ್ದದ ಈ ನಂದಿಯು ಭವ್ಯತೆ ಪ್ರತಿಯೊಬ್ಬ ಪ್ರವಾಸಿಗನನ್ನು ಸೆಳೆಯುತ್ತದೆ.